ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಭದ್ರಾವತಿಲಿ VSL ಸ್ಟೇಡಿಯಮ್ಮಲ್ಲಿ ಎಕ್ಸಿಬಿಷನ್ ಹಾಕಿದರು. ಸೊ ಅಂದರೆ VSL ಉತ್ಸವ ನಡೀತಾ ಇದೆ. ಸೊ ಹಾಗೆ ನಾನು ಫ್ರೆಂಡ್ಸು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ವಿ ಸ್ಟೇಡಿಯಮ್ಗೆ. ಸೊ ಇಲ್ಲಿ ಸಿಕ್ಕಾಬಟ್ಟೆ ಗೇಮ್ಸ್ ಇದ್ವು. ಹಾಗೆ ಎಂಟ್ರೆನ್ಸ್ ಬಂದು ನಿಂತ್ಕೊಂಡಾಗ ನನ್ನ ಮಕ್ಕಳು ಯಾವುದನ್ನು ಆಡಬೇಕು, ಯಾವುದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ಬಿಟ್ಟು ಡಿಸ್ಕಷನ್ ಮಾಡ್ತಾಯಿದ್ರು. ಸೊ ಅಂತೂ ಇಂತೂ ಮಕ್ಕಳು ಗೇಮನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಇಲ್ಲಿ ಇವಾಗ ಫಸ್ಟ್ ಗೇಮ್ ಆಡ್ತಿದ್ದಾರೆ, ಅಂದರೆ ಏರೋಪ್ಲೇನಿಂದ ಗೇಮ್ನ ಶುರು ಮಾಡಿಕೊಂಡ್ರು. ಸೊ ಇಲ್ಲಿ ಇವಾಗ ತುಂಬಾ ಖುಷಿಯಾಗಿ ಆಡ್ತಾಯಿದ್ದ ನನ್ನ ಮಗ. ಅದಾದ ನಂತರ ನೆಕ್ಸ್ಟು ಟ್ರೈನಿಗೆ ಬಂದರು. ಟ್ರೈನಲ್ಲೂ ಕೂಡ ಅಷ್ಟೇ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಸೊ ಇನ್ನು ಎಕ್ಸಿಬಿಷನಿಗೆ ಕರ್ಕೊಬಂದರೆ ಅದರಲ್ಲೂ ಮಕ್ಕಳಿಗೆ ಆಟಾಡೋ ವಸ್ತು ಕಂಡ್ರೆ ಕೇಳಬೇಕಾ, ಅದು ಒಂದಾಗ್ತಿದ್ದಂಗೆ ನೆಕ್ಸ್ಟ್ ಆಗಲೇ ಅವ್ರ ತಲೆಯಲ್ಲಿ ಅಂದರೆ ಚೂಸ್ ಮಾಡ್ಕೊಂಬಿಟ್ಟಿರ್ತಾರೆ ನೆಕ್ಸ್ಟ್ ಈ ಗೇಮ್ ಆಡಬೇಕು ಅಂತ. ಸೊ ಮಕ್ಕಳಿಗೆ 2 ಗೇಮ್ ಆಡಿಸ್ಕೊಂಡು ಹಾಗೆ ನಾವು ಕೂಡ ಸ್ವಲ್ಪ ಆಟ ಆಡೋಣ ಅಂತ ಜಾಯಿಂಟ್ ವೀಲ್ ಕಡೆ ಬಂದ್ವಿ. ಸೊ ಜಾಯಿಂಟ್ ವೀಲ್ ಅಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಜಾಯಿಂಟ್ ವೀಲ್ ಆಡಲಿಕ್ಕೆ. ಸೊ ಅಂತೂ ಇಂತೂ ಜಾಯಿಂಟ್ ವೀಲಿಗೆ ಬಂದ್ವಿ. ನನ್ನ ಮಗಳು ಕೂಡ ಇದು ಫಸ್ಟ್ ಟೈಮ್ ಜಾಯಿಂಟ್ ವೀಲ್ ಆಡ್ತಾ ಇರೋದು. ಸೊ ಅವಳು ಕೂಡ ನಂಗೆ ಆಡ್ತೀನಿ ಫಸ್ಟ್ ಟೈಮ್ ಅಂತ ಅಂದ್ಕೊಂಡು ಬಂದು ಜಾಯಿಂಟ್ ವೀಲ್ ಆಡಲಿಕ್ಕೆ. ಸೊ ಹಾಗೆ ಫ್ರೆಂಡ್ಸ್ ಎಲ್ಲ ಜಾಯಿಂಟ್ ವೀಲಿಗೆ ಬಂದ್ವಿ. ಜಸ್ಟ್ ಇವಾಗ ಇನ್ನೇನು ಮೂವ್ ಮಾಡ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ತುಂಬಾ ಸ್ಲೋ ಆಡಿಸ್ತಾಯಿದ್ರು ಅಂತಲೇ ಹೇಳ್ಬೋದು. ಜಾಯಿಂಟ್ ವೀಲ್ ಆಡಿದ್ದು ಅಂತ ಫೀಲ್ ಅನಿಸ್ಲಿಲ್ಲ. ಇರಲಿ ಫ್ರೆಂಡ್ಸ್ ಜೊತೆ ಅಲ್ವಾ ಅಂತ ಅಂದ್ಬಿಟ್ಟು ಜಾಯಿಂಟ್ ವೀಲ್ನೆಲ್ಲ ಆಟ ಆಡ್ಕೊಂಡ್ವಿ. ಸೊ ಒಂಥರ ತುಂಬಾ ಖುಷಿ ಆಗುತ್ತೆ. ನಮಗಿನ್ನ ಹೆಚ್ಚಾಗಿ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಇಲ್ಲಿ ಸಿಕ್ಕಾಬಿಟ್ಟೆ ಗೇಮ್ಸ್ ಇಟ್ಕೊಂಡು ಅವರಿಗೆ ಒಂದಾದ್ಮೇಲೆ ಒಂದು ಅನ್ನೋದವರು ಮುಗಿಯೋದೇ ಇಲ್ಲ. ಸೊ ಅಂತೂ ಇಂತೂ ಜಾಯಿಂಟ್ ವೀಲ್ನ ಮುಗಿಸ್ಕೊಂಡು ನೆಕ್ಸ್ಟು ಮಕ್ಕಳು ಮತ್ತೆ ಬಿಡಲಿಲ್ಲ. ಆದರೂ ಕೂಡ ಅವರಿಗೆ ಈ ಥರ ಜಂಪಿಂಗಿಂದು ಅದೇನೋ ಗೊತ್ತಿಲ್ಲ, ಜಂಪಿಂಗ್ ಕಂಡ್ರೆ ಎಲ್ಲಿಲ್ಲದ ಖುಷಿ ಅಂತೂ ಮಕ್ಕಳಿಗೆ. ಸುಮ್ಮನೆ ನೆಗೆಯೋದು, ಆಡೋದು, ಬಿಡೋದು, ಬರೀ ಇವ್ರುಗಳ್ದು ಇದೇ ಗೇಮು. ಎಷ್ಟು ಆಡಿದ್ರು ಇನ್ನೂ ಮುಗಿತಾನೆ ಇರಲಿಲ್ಲ ನನ್ನ ಮಗಂದಂತೂ. ಸೊ ಆಡಲಿ ಅಂತ ಅಂದ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ಕೊಂಡ್ವಿ. ಸೊ ಇದಾದ ನಂತರ ನಾವು ಕೂಡ ಬ್ರೇಕ್ ಡ್ಯಾನ್ಸ್ ಕಡೆ ಹೊರಟ್ವಿ. ಸೊ ಇಲ್ಲಿ ಇವಾಗ ಸಿಕ್ಕಾಬಿಟ್ಟೆ ಟಿಕೆಟಿಗೆ ದುಡ್ಡು ಅಂತಲೇ ಹೇಳ್ಬೋದು. ಒಂದು ಗೇಮ್ ಆಡ್ತೀವಿ ಅಂದ್ರೂ 100 ರುಪೀಸು. ಈ ಥರ ಮಕ್ಕಳದೆಲ್ಲ ಸಣ್ಣದೆಲ್ಲ 60 ರುಪೀಸು ಆ ಥರ ತೊಗೊಳ್ತಾರೆ. ಸೊ ಇಲ್ಲಿ ಬ್ರೇಕಿಂಗ್ ಡ್ಯಾನ್ಸಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು 100 ರುಪೀಸ್ ಇತ್ತು. ಸೊ ಹಾಗೆ ಎಲ್ಲರ ಟಿಕೆಟೆಲ್ಲ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಡ್ಯಾನ್ಸ್ ಕಡೆ ಬಂದ್ವಿ. ಸೊ ಇಲ್ಲಿ ಬ್ರೇಕ್ ಡ್ಯಾನ್ಸ್ ಅಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಮತ್ತು ಹಾಗೆ ಮೈಕೈ ನೋವು ಅಂತಲೇ ಹೇಳ್ಬೋದು. ಸೊ ಫುಲ್ಲು ಸ್ಟಾರ್ಟಿಂಗ್ ಜೋಶಲ್ಲಿ ಕೂತಿರ್ತೀವಿ, ಒಂದೇ ಸಲ ತಿರುಗಿಸ್ತಾರೆ ಫುಲ್ಲು. ಅಷ್ಟು ಈಗ ಒಂಥರ ಖುಷಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬ್ರೇಕ್ ಡ್ಯಾನ್ಸ್ ಅಷ್ಟೇ ಆಟ ಆಡಿದ್ದೇ ಗೊತ್ತಾಗಲಿಲ್ಲ. ಸೊ ಎಲ್ಲರೂ ಅದು ಸಾಂಗ್ಸ್ ಹಾಕಿದ್ದಕ್ಕೂ ಎಲ್ಲರೂ ಕೂತ್ಕೊಂಡು ಆಟ ಆಡಿಕೊಂಡು ಮಸ್ತ್ ಮಜಾ ಮಾಡಿದ್ವಿ. ಸೊ ಇದಾದ ನಂತರ ಮತ್ತೆ ನಮ್ಮ ನೆಕ್ಸ್ಟ್ ಗೇಮ್ ಬಂದಿದ್ದು ನಾವು ಕೊಲಂಬಸ್ಸಿಗೆ. ಇಲ್ಲಿ ಕೊಲಂಬಸ್ಸಲ್ಲಿ 5 ವರ್ಷದ ನಂತರ ಮಕ್ಕಳಿಗೂ ಕೂಡ ಅಲೋ ಮಾಡಿದ್ರು. ಬ್ರೇಕ್ ಡ್ಯಾನ್ಸಲ್ಲಿ ಜಾಯಿಂಟ್ ವೀಲ್ ಎರಡರಲ್ಲೂ ಅಲೋ ಇರಲಿಲ್ಲ. ಹಾಗಾಗಿ ಮಕ್ಕಳಿಗೆ ಆ ಗೇಮನ್ನೆಲ್ಲ ಆಡಿಸ್ಕೊಂಡು ಇಲ್ಲಿ 5 ವರ್ಷದ ನಂತರ ಎಲ್ಲ ಮಕ್ಕಳನ್ನು ಕೂಡ ಇದು ಮಾಡಿದ್ರಲ್ವ. ಸೊ ಹಾಗೆ ನಮ್ಮ ಮಕ್ಕಳನ್ನ ಹಾಗೆ ಫ್ರೆಂಡ್ಸ್ ಮಕ್ಕಳೆಲ್ಲರೂ ಕರ್ಕೊಂಡು ಕೊಲಂಬಸ್ ಆಟನೆಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಶುರು ಆಯಿತು ಕೊಲಂಬಸ್ ಆಟ. ಸೊ ಅದಂತೂ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ಇದು ರೋಬೋಟಿಕ್ ಕಾಡು ಪಕ್ಷಿಗಳದ್ದು ಇದು ಕೂಡ ಒಂಥರ ತುಂಬಾ ಚೆನ್ನಾಗಿತ್ತು. ಸೊ ಹೊರಗಿಂದನೇ ಅದನ್ನು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಹಾಗೆ ನೆಕ್ಸ್ಟು ನನ್ನ ಮಗನ ಗೇಮ್ ಬಂದಿದ್ದು. ಸೊ ನೆಕ್ಸ್ಟು ಇದು ಮಿಕ್ಕಿ ಮೌಸಿನ ಗೇಮು. ಸೊ ಇದಂತೂ ಹತ್ಕೊಂಡೋಗಿ ಅಲ್ಲಿ ಫುಲ್ಲು ಕುಷನ್ ಅಲ್ವಾ, ಮಲ್ಕೊಂಡಂಗೆ ಆಗುತ್ತೆ ಫೀಲು. ಹೇಗೆ ನಾವು ಪಲ್ಟಿ ಹೊಡೆದ್ರೂ ಕೂಡ ಹೊಡ್ತಾ ಬೀಳಲ್ಲ ಅನ್ನೋದೊಂದು ಗೊತ್ತು. ಸೊ ಅವನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಅದರಲ್ಲಿ ವೆರೈಟಿಯಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಇಲ್ಲಿಂದ ಹತ್ಕೊಂಡು ಹೋಗೋದು, ಅಲ್ಲಿಂದ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಬಂದು ಪಲ್ಟಿ ಹೊಡೆಯೋದು, ಇಬ್ಬರು ಒಬ್ರಿಗೊಬ್ಬರು ತಪ್ಕೊಂಡು ಬೀಳೋದು. ಇವರಿಬ್ಬರದ್ದು ಆಟ ನೋಡೋದೇ ಒಂಥರ ಖುಷಿ ಅನಿಸ್ತು. ಸೊ ಇಲ್ಲಿ ಒಂದು ಕಡೆಯಿಂದ ಬಂದರು ಅಂದರೆ ಈ ಕಡೆ ಸೈಡ್ ಮತ್ತೆ ಬೀಳೋದು, ಒಂಥರ ಫುಲ್ ಖುಷಿಯಾಗಿ ಆಟ ಆಡೋದು. ಎಲ್ಲ ಮಕ್ಕಳದ್ದು ಆಟ ಮುಗಿದ್ರು ಕೂಡ ನನ್ನ ಮಗಂದಿನ್ನೂ ಆಟ ಮುಗಿತಾನೆ ಇರಲಿಲ್ಲ. ಸೊ ಕೊನೆಗಂತೂ ಇಂತೂ ಆಟ ಮುಗಿಸ್ಕೊಂಡು ಬಂದ. ಹಾಗೆ ಇವಾಗ ಮಕ್ಕಳಿಗೆ ಆಟ ಆಡಿಸಿದ್ದೆಲ್ಲ ಆಯಿತು. ಸೊ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಕಡೆ ಬಂದ್ವಿ. ಇಲ್ಲಿ ಎಕ್ಸಿಬಿಷನಲ್ಲಿ ಹೇಳಬೇಕಂದ್ರೆ ಒಯ್ಯಪ್ಲ ತುಂಬಾ ಫೇಮಸ್ಸು. ಹಾಗೆ ಎಲ್ಲರಿಗೂ ಒಂದೊಂದು ಒಯ್ಯಪ್ಲ ತೊಗೊಂಡ್ವಿ. ಸೊ ಹಾಗೆ ಬಾಳೆಕಾಯಿ ಬಜ್ಜಿ ತೊಗೊಂಡ್ವಿ. ಹಾಗೆ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಸೊ ಹಾಗೆ ಅವರು ಕೂಡ ಸ್ವಲ್ಪ ಟಾಯ್ಸ್ ಬೇಕು ಅಂತಿದ್ರು. ನನ್ನ ಮಗಳಿಗೆ ಹಾಗೆ ಬಬಲ್ಸಿಂದೆಲ್ಲ ತೆಕ್ಕೊಟ್ಕೊಂಡು ಎಲ್ಲ ಫೈನಲ್ ಎಕ್ಸಿಬಿಷನ್ದೆಲ್ಲ ಮುಗಿಸ್ಕೊಂಡ್ರು ಕೂಡ ನನ್ನ ಮಗನಿಗೆ ಇನ್ನೂ ಎಕ್ಸಿಬಿಷನ್ ಬಿಟ್ಟು ಬರೋಂಗಾಗಿಲ್ಲ.
ಸೊ ಹಾಗೆ ಅಲ್ಲಿ ಏನೋ ನೋಡ್ತಾನೆ ನಿಂತಿದ್ದ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.